ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 12 ಡಿಸೆಂಬರ್ 2021 ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಅನ್ನು ಕೊಡಿ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಚಾಮುಂಡಿ ಬೆಟ್ಟ ಯಾವ ನಗರದಲ್ಲಿದೆ? ಚಾಮುಂಡಿ ಹಿಲ್ ವಿಚ್ ವಾಸ್ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಈಸ್ ಲೊಕೇಟೆಡ್ ಇನ್ ವಿಚ್ ಸಿಟಿ? ಇದರ ಉತ್ತರ ಆಪ್ಷನ್ 2 ಮೈಸೂರಿನಲ್ಲಿದೆ. ಕರ್ನಾಟಕದ ಮೈಸೂರು ನಗರದ ಪರಿಸರ ಕಾರ್ಯಕರ್ತರು ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತಿರುವಂತಹ ಅಭಿವೃದ್ಧಿ ಚಟುವಟಿಕೆಗಳ ವಿರುದ್ಧ ಚಾಮುಂಡಿ ಬೆಟ್ಟ ಉಳಿಸಿ ಅಭಿಯಾನವನ್ನು ತೀವ್ರಗೊಳಿಸಲು ನಿರ್ಧರಿಸಿದ್ದಾರೆ. ಸಹಿ ಅಭಿಯಾನದ ಜೊತೆಗೆ ಪ್ರತಿಭಟನೆ ನಡೆಸಿ ಗುಡ್ಡ ರಕ್ಷಣೆಗಾಗಿ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ನಡೆಸಲು ಕಾರ್ಯಕರ್ತರು ಮುಂದಾಗಿದ್ದಾರೆ. ಶಿಖರದಲ್ಲಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಬೆಟ್ಟಕ್ಕೆ ಈ ಹೆಸರು ಬಂದಿದೆ. ಭಾಷಾ ಸಂಗಮ ಆ್ಯಪ್ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಭಾಷಾ ಸಂಗಮ್ ಆ್ಯಪ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಮಿನಿಸ್ಟ್ರಿ? ಇದರ ಉತ್ತರ ಆಪ್ಷನ್ 3 ಶಿಕ್ಷಣ ಸಚಿವಾಲಯ. ಶಿಕ್ಷಣ ಸಚಿವಾಲಯವು ಭಾಷಾ ಸಂಗಮ ಎಂಬ ಮೊಬೈಲ್ ಆ್ಯಪ್ ಅನ್ನು ಪ್ರಾರಂಭಿಸಿದ್ದು ಕನಿಷ್ಠ 75 ಲಕ್ಷ ಜನರಿಗೆ ತಮ್ಮ ಮಾತೃಭಾಷೆಯನ್ನು ಹೊರತುಪಡಿಸಿ ಇತರೆ ಭಾಷೆಗಳಲ್ಲಿ ಮೂಲಭೂತ ಸಂಭಾಷಣೆಯ ಸಾಮರ್ಥ್ಯವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಈ ಆ್ಯಪ್ 22 ಭಾರತೀಯ ಭಾಷೆಗಳಲ್ಲಿ ಪಠ್ಯ ಮತ್ತು ಆಡಿಯೋ ರೂಪದಲ್ಲಿ 100ಕ್ಕೂ ಹೆಚ್ಚು ಸಾಮಾನ್ಯ ಬಳಕೆಯ ವಾಕ್ಯಗಳನ್ನು ಹೊಂದಿದೆ. ಯುನಿಸೆಫ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವೆನ್ ಈಸ್ ದ ಯುನಿಸೆಫ್ ಡೇ ಸೆಲಿಬ್ರೇಟೆಡ್? ಇದರ ಉತ್ತರ ಆಪ್ಷನ್ 4 ಡಿಸೆಂಬರ್ 11ರಂದು. ಎರಡನೇ ಮಹಾಯುದ್ಧದ ನಂತರ ಮಕ್ಕಳನ್ನು ರಕ್ಷಿಸಲು 1946 ಡಿಸೆಂಬರ್ 11ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಥವಾ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ವಿಶ್ವಸಂಸ್ಥೆಯ ಮಕ್ಕಳ ನಿಧಿಯನ್ನು ನ್ಯೂಯಾರ್ಕ್ನಲ್ಲಿ ಪ್ರಾರಂಭಿಸಲಾಯಿತು. ಈ ದಿನದ ನೆನಪಿಗಾಗಿ ಪ್ರತಿ ವರ್ಷ ಡಿಸೆಂಬರ್ 11 ಯುನಿಸೆಫ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಯುನಿಸೆಫ್ನ ಮುಖ್ಯ ಗುರಿ ಏನೆಂದರೆ ಪ್ರತಿ ಮಗುವಿಗೆ ಆರೋಗ್ಯಕರ, ಸಂತೋಷ ಮತ್ತು ಸುರಕ್ಷಿತವಾಗಿ ಬೆಳೆಯಲು ಅವಕಾಶ ನೀಡುವುದು. ಯುನಿಸೆಫ್ ಧ್ವಜವು ನೀಲಿ ಬಣ್ಣದಲ್ಲಿದೆ. ವಿಶ್ವಸಂಸ್ಥೆಯ ಧ್ವಜದಲ್ಲಿರುವಂತಹ ಗ್ಲೋಬ್ ಮತ್ತು ಆಲಿವ್ ಎಲೆಗಳನ್ನು ಇದು ಒಳಗೊಂಡಿದೆ. ಧ್ವಜದಲ್ಲಿರುವಂತಹ ಗ್ಲೋಬ್ನಲ್ಲಿ ತಾಯಿ ಮತ್ತು ಮಗುವಿನ ಚಿತ್ರ ಇದೆ. 20 ನವೆಂಬರ್ 1959ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮಕ್ಕಳ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಅಂಗೀಕಾರ ಮಾಡಿತು. ಹೀಗಾಗಿ ಸಾರ್ವತ್ರಿಕ ಮಕ್ಕಳ ದಿನವನ್ನು ನವೆಂಬರ್ 20ರಂದು ಆಚರಿಸಲಾಗುತ್ತದೆ. 1953ರಲ್ಲಿ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಥವಾ ಯುನಿಸೆಫ್ ಹೆಸರನ್ನು ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ ಫಂಡ್ ಅಂತ ಬದಲಾಯಿಸಲಾಗಿದೆ. ಆದರೂ ಕೂಡ ಇನ್ನೂ ಯುನಿಸೆಫ್ ಅಂತ ಕೂಡ ಕರೆಯಲಾಗುತ್ತದೆ. ESG ವರದಿಯನ್ನು ಬಿಡುಗಡೆ ಮಾಡಿದ ಭಾರತದ ಮೊದಲ ವಿಮಾನಯಾನ ಸಂಸ್ಥೆ ಯಾವುದು? ವಿಚ್ ಈಸ್ ದಿ ಫಸ್ಟ್ ಇಂಡಿಯನ್ ಏರ್ಲೈನ್ಸ್ ಟು ಲಾಂಚ್ ESG ರಿಪೋರ್ಟ್? ಇದರ ಉತ್ತರ ಆಪ್ಷನ್ 2 ಇಂಡಿಗೋ. ಇಂಡಿಗೋ ಭಾರತದಲ್ಲಿ ESG ವರದಿಯನ್ನು ಪ್ರಾರಂಭಿಸಿದಂತಹ ಮೊದಲ ವಿಮಾನಯಾನ ಸಂಸ್ಥೆಯಾಗಿದೆ. ಭಾರತದಲ್ಲಿ ಮತ್ತು ಪ್ರಪಂಚದಾದ್ಯಂತ ಸುಸ್ಥಿರ ವಾಯುಯಾನ ಇಂಧನ ಅಥವಾ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಅನ್ನು ಅಭಿವೃದ್ಧಿಪಡಿಸಲು ಡೆಹ್ರಾಡೂನ್ನ CSIR IIP ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಈ ಪಾಲುದಾರಿಕೆಯ ಅಡಿಯಲ್ಲಿ ಇಂಡಿಗೋ ಮತ್ತು CSIR IIPಗಳು ತಾಂತ್ರಿಕ, ವಾಣಿಜ್ಯ ಕಾರ್ಯಸಾಧ್ಯತೆ ಮತ್ತು ಪರಿಸರ, ಸಾಮಾಜಿಕ ಮತ್ತು ಆಡಳಿತ ಮೌಲ್ಯ ರಚನೆಯ ಆಧಾರದ ಮೇಲೆ SAF ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲಿದೆ. ESG ವಿಸ್ತೃತ ರೂಪ ಎನ್ವಿರಾನ್ಮೆಂಟ್, ಸೋಷಿಯಲ್ ಆ್ಯಂಡ್ ಗವರ್ನೆನ್ಸ್. CSIRನ ವಿಸ್ತೃತ ರೂಪ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. SAFನ ವಿಸ್ತೃತ ರೂಪ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್. ಯಾವ ಸಂಸ್ಥೆಯು ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡಿದೆ? ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ಡ್ ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿ ಇಂಡೆಕ್ಸ್? ಇದರ ಉತ್ತರ ಆಪ್ಷನ್ 4 NTI ಆ್ಯಂಡ್ ಜಾನ್ ಹಾಪ್ಕಿನ್ಸ್ ಸೆಂಟರ್. ನ್ಯೂಕ್ಲಿಯರ್ ಥ್ರೆಟ್ ಇನಿಷಿಯೇಟಿವ್ ಅಥವಾ NTI ಮತ್ತು ಆರೋಗ್ಯ ಭದ್ರತೆಗಾಗಿ ಜಾನ್ ಹಾಪ್ಕಿನ್ಸ್ ಸೆಂಟರ್ ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿ ಅಥವಾ GHS ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡಿದೆ. ಭವಿಷ್ಯದ ಸಾಂಕ್ರಾಮಿಕ ರೋಗಗಳಿಗೆ ಜಗತ್ತು ಸಿದ್ಧವಾಗಿಲ್ಲ ಅಂತ ವರದಿಯು ಉಲ್ಲೇಖ ಮಾಡಿದೆ. ಇದು 195 ದೇಶಗಳಾದ್ಯಂತ ಆರೋಗ್ಯ ಭದ್ರತೆ ಮತ್ತು ಸಂಬಂಧಿತ ಸಾಮರ್ಥ್ಯಗಳ ಮೌಲ್ಯಮಾಪನ ಅಳೆಯುವಂತಹ ಮಾನದಂಡ ಆಗಿದೆ. ದಕ್ಷಿಣ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಕೃಷಿ ವಿಶ್ವವಿದ್ಯಾಲಯ ಯಾವುದು? Which agricultural university is at first position in South India?
ಇದರ ಉತ್ತರ ಆಪ್ಷನ್ 2 ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ. ಕೃಷಿ ವಿಶ್ವವಿದ್ಯಾಲಯಗಳ ಶಿಕ್ಷಣ, ಸಂಶೋಧನೆ, ವಿಸ್ತರಣೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಾಧನೆ ಗುರುತಿಸಿ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಅಥವಾ ICAR ನೀಡುವಂತಹ ಶ್ರೇಯಾಂಕದಲ್ಲಿ ದಕ್ಷಿಣ ಭಾರತ ಮಟ್ಟದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಮೊದಲ ಸ್ಥಾನ ಪಡೆದಿದೆ. 2020-21ನೇ ಸಾಲಿನಲ್ಲಿ ದೇಶದಾದ್ಯಂತ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದಂತಹ 67 ವಿಶ್ವವಿದ್ಯಾನಿಲಯಗಳನ್ನು ಶ್ರೇಣೀಕರಿಸಲಾಗಿತ್ತು. ಈ ಪೈಕಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವು ರಾಷ್ಟ್ರ ಮಟ್ಟದಲ್ಲಿ 3ನೇ ಸ್ಥಾನ ಹಾಗೂ ದಕ್ಷಿಣ ಭಾರತದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಬ್ರಹ್ಮೋಸ್ ಕ್ಷಿಪಣಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ದಿ ಬ್ರಹ್ಮೋಸ್ ಮಿಸೈಲ್ which was seen in news recently is associated with which of the following? ಇದರ ಉತ್ತರ ಆಪ್ಷನ್ 3 ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ. ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಯ ವಾಯು ಆವೃತ್ತಿಯನ್ನ ಸೂಪರ್ ಸಾನಿಕ್ ಯುದ್ಧ ವಿಮಾನ ಸುಕೋಯ್ 30 MKI ನಿಂದ ಒಡಿಶಾದ ಕರಾವಳಿಯ ಚಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಇತ್ತೀಚೆಗೆ ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿದೆ. ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆ ನೋಡೋದಾದರೆ ಇದು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಮತ್ತು ರಷ್ಯಾದ NPOM ನಡುವಿನ ಜಂಟಿ ಯೋಜನೆಯಾಗಿದೆ. ಬ್ರಹ್ಮೋಸ್ ಹೆಸರು ಭಾರತದ ಬ್ರಹ್ಮಪುತ್ರ ಮತ್ತು ರಷ್ಯಾದ ಮಾಸ್ಕ್ವಾ ನದಿಯಿಂದ ಬಂದಿದೆ. ಇದು 2 ಹಂತದ ಅಂದರೆ ಮೊದಲ ಹಂತದಲ್ಲಿ ಘನ ಪ್ರೊಪೆಲೆಂಟ್ ಎಂಜಿನ್ ಮತ್ತು ಎರಡನೇ ಹಂತದಲ್ಲಿ ದ್ರವ ರ್ಯಾಮ್ಜೆಟ್ ಎಂಜಿನ್ ಕ್ಷಿಪಣಿಯಾಗಿದ್ದು ಸುಮಾರು 290 ಕಿಲೋಮೀಟರ್ ಗುರಿಯ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ವ್ಯವಸ್ಥೆ ಅಥವಾ MTCR ಭಾರತದ ಪ್ರವೇಶದಿಂದಾಗಿ ಬ್ರಹ್ಮೋಸ್ ಕ್ಷಿಪಣಿಯ ವ್ಯಾಪ್ತಿಯನ್ನು 450 ಕಿಲೋಮೀಟರ್ನಿಂದ 600 ಕಿಲೋಮೀಟರ್ಗೆ ತಲುಪಿಸಲು ವಿಸ್ತರಿಸಲಾಗಿದೆ. ಇದನ್ನು ಭೂಮಿ, ವಾಯು ಮತ್ತು ಸಮುದ್ರದಿಂದ ಉಡಾವಣೆ ಮಾಡಬಹುದಾಗಿದೆ. ಹವಾಮಾನ ಪರಿಸ್ಥಿತಿಗಳನ್ನು ಲೆಕ್ಕಿಸದೆ ಹಗಲು ರಾತ್ರಿ ಎರಡರಲ್ಲೂ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ಫೈರ್ ಅಂಡ್ ಫಾರ್ಗೆಟ್ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಅಂದರೆ ಉಡಾವಣೆಯ ನಂತರ ಹೆಚ್ಚಿನ ಮಾರ್ಗದರ್ಶನದ ಅಗತ್ಯ ಇರುವುದಿಲ್ಲ. ಬ್ರಹ್ಮೋಸ್ ಅತ್ಯಂತ ವೇಗದ ಕ್ರೂಸ್ ಕ್ಷಿಪಣಿಗಳಲ್ಲಿ ಒಂದಾಗಿದೆ. ಇದು ಪ್ರಸ್ತುತ ಮ್ಯಾಕ್ 2.8 ವೇಗದಲ್ಲಿ ಅಂದರೆ ಶಬ್ದದ ವೇಗಕ್ಕಿಂತ 3 ಪಟ್ಟು ಹೆಚ್ಚು ಕಾರ್ಯವನ್ನು ನಿರ್ವಹಿಸುತ್ತದೆ. MTCR ಅಂದರೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್. ಇದು ಕ್ಷಿಪಣಿಗಳು ಮತ್ತು ಕ್ಷಿಪಣಿ ತಂತ್ರಜ್ಞಾನದ ಪ್ರಸರಣವನ್ನು ಮಿತಿಗೊಳಿಸಲು ಪ್ರಯತ್ನಿಸುವಂತಹ ಅನೌಪಚಾರಿಕ ರಾಜಕೀಯ ಒಪ್ಪಂದವಾಗಿದೆ. ಇದು 1987ರಲ್ಲಿ G7 ನಿಂದ ರಚನೆಯಾಗಿದೆ. ಇದರ ಸದಸ್ಯ ರಾಷ್ಟ್ರಗಳು ಎಷ್ಟಿವೆ ಅಂದರೆ 35. ಭಾರತ ಈ ಒಂದು ಸದಸ್ಯತ್ವಕ್ಕೆ ಸೇರ್ಪಡೆಯಾಗಿದ್ದು ಜುಲೈ 2016ರಲ್ಲಿ. ಭಾರತದ ಮೊದಲ ನದಿ ಜೋಡಣೆ ಯೋಜನೆ ಯಾವುದು? ವಿಚ್ ಇಸ್ ದಿ ಇಂಡಿಯಾಸ್ ಫಸ್ಟ್ ರಿವರ್ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್? ಇದರ ಉತ್ತರ ಆಪ್ಷನ್ 3 ಕೆನ್ ಬೆಟ್ವಾ ಯೋಜನೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ 2020-21ರ ಬೆಲೆಗಳ ಆಧಾರದ ಮೇಲೆ 44,605 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆನ್ ಬೆಟ್ವಾ ನದಿ ಯೋಜನೆ ಒಂದು ಜೋಡಣೆ ಯೋಜನೆಗೆ ಧನ ಸಹಾಯ ನೀಡಲು ಮತ್ತು ಅನುಷ್ಠಾನಕ್ಕೆ ಅನುಮೋದನೆ ನೀಡಿದೆ. ಕೆನ್ ಬೆಟ್ವಾ ಯೋಜನೆಯ ಕುರಿತು ನೋಡೋದಾದರೆ ಇದು ದೇಶದ ಮೊದಲ ನದಿ ಜೋಡಣೆ ಯೋಜನೆಯಾಗಿದೆ. ಮಧ್ಯಪ್ರದೇಶದ ಕೆನ್ ನದಿಯಿಂದ ಹೆಚ್ಚುವರಿ ನೀರನ್ನು ಉತ್ತರ ಪ್ರದೇಶದ ಬೆಟ್ವಾ ನದಿಗೆ ವರ್ಗಾಯಿಸುವುದು ಈ ಯೋಜನೆಯ ಉದ್ದೇಶವಾಗಿದ್ದು ಉತ್ತರ ಪ್ರದೇಶದ ಬುಂದೇಲ್ಖಂಡ್ ಪ್ರದೇಶದ ಬರ ಪೀಡಿತ ಜಿಲ್ಲೆಗಳಾದ ಝಾನ್ಸಿ, ಬಂಡಾ, ಲಲಿತ್ಪುರ ಮತ್ತು ಮಹೋಬಾ ಜಿಲ್ಲೆಗಳು ಹಾಗೂ ಮಧ್ಯಪ್ರದೇಶದ ಟಿಕಮ್ಗಢ್, ಪನ್ನಾ ಮತ್ತು ಛತ್ತರ್ಪುರ್ ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯವನ್ನು ಈ ಒಂದು ಯೋಜನೆ ಒದಗಿಸುತ್ತದೆ. ಪ್ರಮುಖ ಅಂಶಗಳನ್ನು ನೋಡೋದಾದರೆ ಕೆನ್ ಮತ್ತು ಬೆಟ್ವಾ ನದಿಗಳು ಮಧ್ಯಪ್ರದೇಶದಲ್ಲಿ ಉಗಮವಾಗುತ್ತವೆ. ಇವು ಯಮುನಾ ನದಿಯ ಉಪನದಿಗಳಾಗಿವೆ. ಕೆನ್ ನದಿ ಉತ್ತರ ಪ್ರದೇಶದ ಬಾಂಡಾ ಜಿಲ್ಲೆಯಲ್ಲಿ ಯಮುನಾ ನದಿಯನ್ನ, ಆಮೇಲೆ ಹಮೀರ್ಪುರ ಜಿಲ್ಲೆಯಲ್ಲಿ ಬೆಟ್ವಾ ನದಿಯನ್ನ ಸೇರುತ್ತದೆ. ಬೆಟ್ವಾ ನದಿಗೆ ರಾಜ್ಘಾಟ್, ಪರಿಚಾ ಮತ್ತು ಮಾತತಿಲ ಎಂಬ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಕೆನ್ ನದಿ ಮಧ್ಯಪ್ರದೇಶದ ಪನ್ನಾ ಹುಲಿ ಮೀಸಲು ಪ್ರದೇಶದ ಮೂಲಕ ಹಾದು ಹೋಗುತ್ತದೆ. ಭಾರತದ ಕಾನೂನು ಆಯೋಗ ಯಾವ ರೀತಿಯ ಸಂಸ್ಥೆಯಾಗಿದೆ? ವಾಟ್ ಕೈಂಡ್ ಆಫ್ ಬಾಡಿ ಈಸ್ ಲಾ ಕಮಿಷನ್ ಆಫ್ ಇಂಡಿಯಾ? ಇದರ ಉತ್ತರ ಆಪ್ಷನ್ 3 ಕಾರ್ಯನಿರ್ವಾಹಕ ಸಂಸ್ಥೆಯಾಗಿದೆ. ಇತ್ತೀಚೆಗೆ ಭಾರತದ 22ನೇ ಕಾನೂನು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕವನ್ನು ಪರಿಗಣಿಸಲಾಗುತ್ತಿದೆ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ. 22ನೇ ಕಾನೂನು ಆಯೋಗವನ್ನು ಸರ್ಕಾರವು ಫೆಬ್ರವರಿ 21, 2020ರಂದು ರಚನೆ ಮಾಡಿದೆ. ಆದರೆ ಈ ನಿಟ್ಟಿನಲ್ಲಿ ನೇಮಕಾತಿಗಳ ವಿಷಯದಲ್ಲಿ ಯಾವುದೇ ಪ್ರಗತಿ ಕಂಡುಬಂದಿಲ್ಲ. ಭಾರತದ ಕಾನೂನು ಆಯೋಗವು ಭಾರತ ಸರ್ಕಾರದ ಆದೇಶದಿಂದ ರಚಿತವಾದ ಕಾರ್ಯನಿರ್ವಾಹಕ ಸಂಸ್ಥೆಯಾಗಿದೆ.
ಮೂಲತಃ 1955ರಲ್ಲಿ ಸ್ಥಾಪಿಸಲಾದಂತಹ ಕಾನೂನು ಆಯೋಗವನ್ನು ಪ್ರತಿ 3 ವರ್ಷಗಳಿಗೊಮ್ಮೆ ಪುನರ್ ರಚನೆ ಮಾಡಲಾಗುತ್ತದೆ ಮತ್ತು ಇದುವರೆಗೆ ಇದು 277 ವರದಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಈ ಹಿಂದೆ ರಚನೆಯಾಗಿದ್ದ 21ನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿದ್ದ ನ್ಯಾಯಮೂರ್ತಿ BS ಚೌಹಾಣ್ ನೇತೃತ್ವದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಏಕಕಾಲದಲ್ಲಿ ಚುನಾವಣೆಗಳನ್ನು ನಡೆಸುವುದು ಮತ್ತು ಏಕರೂಪ ನಾಗರಿಕ ಸಂಹಿತೆಯಂತಹ ಪ್ರಮುಖ ವಿಷಯಗಳ ಕುರಿತು ವರದಿಗಳು ಮತ್ತು ಕೆಲಸದ ದಾಖಲೆಗಳನ್ನು ಇವರ ಅವಧಿಯಲ್ಲಿ ಸಲ್ಲಿಸಲಾಗಿದೆ. ಭಾರತದಲ್ಲಿರುವಂತಹ ಸಾಂವಿಧಾನಿಕ ಸಂಸ್ಥೆಗಳು ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಯಾವುದಂದ್ರೆ ಚುನಾವಣಾ ಆಯೋಗ ಯಾವ ವಿಧಿಯ ಅಡಿಯಲ್ಲಿ ಅಂದರೆ ಆರ್ಟಿಕಲ್ 324, ಆಮೇಲೆ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಥವಾ CAG ಆರ್ಟಿಕಲ್ 148, ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆರ್ಟಿಕಲ್ 76, ಅಡ್ವೊಕೇಟ್ ಜನರಲ್ ಆಫ್ ಇಂಡಿಯಾ ಆರ್ಟಿಕಲ್ 165, UPSC ಆರ್ಟಿಕಲ್ 315 ಇಂದ ಆರ್ಟಿಕಲ್ 323, SPSC ಅಥವಾ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು ಕೂಡ ವಿಧಿ 315ರಿಂದ ವಿಧಿ 323, ಹಣಕಾಸು ಆಯೋಗ ಆರ್ಟಿಕಲ್ 280, SC ರಾಷ್ಟ್ರೀಯ ಆಯೋಗ ಆರ್ಟಿಕಲ್ 338, ಆಮೇಲೆ ST ರಾಷ್ಟ್ರೀಯ ಆಯೋಗ 338A, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಆರ್ಟಿಕಲ್ 338B, ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರಿ ಆರ್ಟಿಕಲ್ 350B ಇವುಗಳೆಲ್ಲವೂ ಭಾರತದಲ್ಲಿರುವಂತಹ ಸಾಂವಿಧಾನಿಕ ಸಂಸ್ಥೆಗಳಾಗಿವೆ, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆಗಿವೆ. ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ. ಇದರಲ್ಲಿ ಸಾಂವಿಧಾನಿಕ ಸಂಸ್ಥೆ ಯಾವುದು ಅಂತ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸಾರ್ಕ್ ಚಾರ್ಟರ್ ಅನ್ನ ಯಾವ ನಗರದಲ್ಲಿ ಅಂಗೀಕರಿಸಲಾಗಿದೆ? ದಿ ಸಾರ್ಕ್ ಚಾರ್ಟರ್ ವಾಸ್ ಅಡಾಪ್ಟೆಡ್ ಇನ್ ವಿಚ್ ಸಿಟಿ? ಇದರ ಉತ್ತರ ಆಪ್ಷನ್ 1 ಢಾಕಾದಲ್ಲಿ. ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಸಂಘ ಅಥವಾ ಸಾರ್ಕ್ ಚಾರ್ಟರ್ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 8ರಂದು ಆಚರಿಸಲಾಗುತ್ತದೆ. 1985ರಲ್ಲಿ ಢಾಕಾದಲ್ಲಿ ನಡೆದ ಸಾರ್ಕ್ನ ಮೊದಲ ಶೃಂಗಸಭೆಯಲ್ಲಿ ಸಾರ್ಕ್ ಚಾರ್ಟರ್ ಅನ್ನು ಅಂಗೀಕರಿಸಲಾಯಿತು. ಈ ವರ್ಷ ಸಾರ್ಕ್ನ 37ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಗಿದೆ. ಸಾರ್ಕ್ನ ವಿಸ್ತೃತ ರೂಪ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಇದು ಸ್ಥಾಪನೆಯಾಗಿದ್ದು 8 ಡಿಸೆಂಬರ್ 1985ರಲ್ಲಿ. ಇದರ ಕೇಂದ್ರ ಕಚೇರಿ ಇರುವುದು ನೇಪಾಳದ ಕಠ್ಮಂಡುವಿನಲ್ಲಿ. ಇದರ ಸದಸ್ಯ ರಾಷ್ಟ್ರಗಳು ಒಟ್ಟು 8 ರಾಷ್ಟ್ರಗಳು. ಯಾವುದ್ಯಾವುದಂದರೆ ಬಾಂಗ್ಲಾದೇಶ, ಭೂತಾನ್, ಭಾರತ, ಅಫ್ಘಾನಿಸ್ತಾನ್, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ ಮತ್ತು ಶ್ರೀಲಂಕಾಗಳು. 2021ರ ಸಾರ್ಕ್ ಶೃಂಗಸಭೆ ಪಾಕಿಸ್ತಾನದಲ್ಲಿತ್ತು, ರದ್ದಾಗಿದೆ. ಬಿಮ್ಸ್ಟೆಕ್ ಬಗ್ಗೆ ನೋಡೋದಾದರೆ ಬಿಮ್ಸ್ಟೆಕ್ನ ವಿಸ್ತೃತ ರೂಪ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಇದು ಸ್ಥಾಪನೆಯಾಗಿದ್ದು ಬ್ಯಾಂಕಾಕ್ ಡಿಕ್ಲರೇಷನ್ ಅಥವಾ ಬ್ಯಾಂಕಾಕ್ ಘೋಷಣೆ ಮೂಲಕ 1997ರಲ್ಲಿ ಬಿಮ್ಸ್ಟೆಕ್ ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ಇರುವುದು ಢಾಕಾದಲ್ಲಿ. ಇದರ ಸದಸ್ಯ ರಾಷ್ಟ್ರಗಳು ಒಟ್ಟು 7 ರಾಷ್ಟ್ರಗಳು: ಬಾಂಗ್ಲಾದೇಶ, ಭೂತಾನ್, ಭಾರತ, ನೇಪಾಳ, ಶ್ರೀಲಂಕಾ, ಮಯನ್ಮಾರ್ ಮತ್ತು ಥೈಲ್ಯಾಂಡ್ ದೇಶಗಳು. ಪೋರ್ಟ್ ಸುಲ್ತಾನ್ ಖಬೂಸ್ ಎಲ್ಲಿದೆ? ವೇರ್ ಇಸ್ ಪೋರ್ಟ್ ಸುಲ್ತಾನ್ ಖಬೂಸ್? ಇದರ ಉತ್ತರ ಆಪ್ಷನ್ 3 ಒಮನ್ನಲ್ಲಿದೆ. ಇತ್ತೀಚೆಗೆ ಭಾರತೀಯ ನೌಕಾಪಡೆಗಾಗಿ ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸಿದಂತಹ ನೌಕಾಯಾನ ತರಬೇತಿ ಹಡಗು INS ಸುದರ್ಶಿನಿ 3 ದಿನಗಳ ಕಾರ್ಯಾಚರಣೆಗಾಗಿ ಒಮನ್ನ ಪೋರ್ಟ್ ಸುಲ್ತಾನ್ ಖಬೂಸ್ಗೆ ಭೇಟಿ ನೀಡಿದೆ. ಈ ಹಡಗು ಕೊಚ್ಚಿ ಮೂಲದ ಮೊದಲ ತರಬೇತಿ ಸ್ಕ್ವಾಡ್ರನ್ನ ಭಾಗವಾಗಿದೆ. ಇದು ಭಾರತೀಯ ನೌಕಾಪಡೆಯ ಸಮುದ್ರ ತರಬೇತುದಾರರಿಗೆ ತರಬೇತಿಯನ್ನು ನೀಡುತ್ತದೆ. ಎಷ್ಟು ಸಚಿವಾಲಯಗಳು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಗೆ ಸಂಬಂಧಿಸಿವೆ? ಹೌ ಮೆನಿ ಮಿನಿಸ್ಟ್ರೀಸ್ ಆರ್ ಅಸೋಸಿಯೇಟೆಡ್ ವಿತ್ ಬೇಟಿ ಬಚಾವೋ ಬೇಟಿ ಪಢಾವೋ ಸ್ಕೀಮ್? ಇದರ ಉತ್ತರ ಆಪ್ಷನ್ 2 3 ಸಚಿವಾಲಯಗಳು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಗೆ ಬಿಡುಗಡೆಯಾದಂತಹ ಅನುದಾನದಲ್ಲಿ 80% ಹಣವನ್ನು ಮಾಧ್ಯಮ ಪ್ರಚಾರಕ್ಕೆ ಬಳಸಲಾಗಿದೆ ಎಂಬ ಸಂಗತಿ ಇತ್ತೀಚೆಗೆ ಸಂಸದೀಯ ಸಮಿತಿ ಬಿಡುಗಡೆಗೊಳಿಸಿದಂತಹ ವರದಿಯಲ್ಲಿ ಬಹಿರಂಗ ಆಗಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಇದು ಆರಂಭವಾಗಿದ್ದು 24 ಜನವರಿ 2015ರಲ್ಲಿ. ಯಾವ ದಿನ ಅಂದರೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದಂದು. ಇದರ ಉದ್ದೇಶ ಏನಂದರೆ ಹೆಣ್ಣು ಶಿಶುವಿನ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು, ಲಿಂಗಾನುಪಾತದ ಅಂತರ ತಗ್ಗಿಸುವುದು, ಹೆಣ್ಣು ಮಕ್ಕಳ ಶಿಕ್ಷಣ ಹೆಚ್ಚಳ ಮತ್ತು ಗರ್ಭಧಾರಣೆ ಮುಂಚೆ ಮತ್ತು ಪ್ರಸವ ಪೂರ್ವ ಪರೀಕ್ಷೆ ತಂತ್ರಜ್ಞಾನ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡುವುದು. ಈ ಯೋಜನೆಗೆ ಸಂಬಂಧಿಸಿದಂತಹ 3 ಸಚಿವಾಲಯಗಳು ಯಾವುದಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ. ಇತ್ತೀಚೆಗೆ ಈ ಸಚಿವಾಲಯದ ಹೆಸರನ್ನ ಶಿಕ್ಷಣ ಸಚಿವಾಲಯ ಅಂತ ಬದಲಿಸಲಾಗಿದೆ. ಸುಕನ್ಯಾ ಸಮೃದ್ಧಿ ಯೋಜನೆ ಕುರಿತು
ಇದು ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ಭಾಗವಾಗಿ ಪ್ರಾರಂಭಿಸಲಾದಂತಹ ಹೆಣ್ಣು ಮಗುವಿಗೆ ಉಳಿತಾಯ ಖಾತೆಯನ್ನು ತೆರೆಯುವಂತಹ ಭಾರತ ಸರ್ಕಾರದ ಯೋಜನೆಯಾಗಿದೆ. ಹೆಣ್ಣು ಮಗುವಿಗೆ 10 ವರ್ಷ ತುಂಬುವವರೆಗೆ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ಯಾವುದೇ ಸಮಯದಲ್ಲಿ ತೆರೆಯಬಹುದಾಗಿದೆ. ಖಾತೆಯು ಪ್ರಾರಂಭವಾದ ದಿನಾಂಕದಿಂದ 21 ವರ್ಷಗಳವರೆಗೆ ಅಥವಾ ಹುಡುಗಿಗೆ 18 ವರ್ಷ ತುಂಬಿದ ನಂತರ ಅವಳ ಮದುವೆಯವರೆಗೆ ಚಾಲ್ತಿಯಲ್ಲಿ ಇರುತ್ತದೆ. 18 ವರ್ಷ ತುಂಬಿದ ಹೆಣ್ಣು ಮಗುವಿನ ಉನ್ನತ ವ್ಯಾಸಂಗಕ್ಕಾಗಿ 50% ಬಾಕಿ ಮೊತ್ತದ ಹಣವನ್ನು ಪಡೆಯಬಹುದಾಗಿದೆ. ಈ ಸವಾರಿ ಇಂಡಿಯಾ ಎಲೆಕ್ಟ್ರಿಕ್ ಬಸ್ ಒಕ್ಕೂಟವನ್ನು ಪ್ರಾರಂಭಿಸಿದಂತಹ ಸಂಸ್ಥೆ ಯಾವುದು? ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಲಾಂಚ್ಡ್ ಈ ಸವಾರಿ ಇಂಡಿಯಾ ಎಲೆಕ್ಟ್ರಿಕ್ ಬಸ್ ಕೊಯಲಿಷನ್? ಇದರ ಉತ್ತರ ಆಪ್ಷನ್ 1 ನೀತಿ ಆಯೋಗ. CESL ಮತ್ತು WRI ಇಂಡಿಯಾ ಸಹಭಾಗಿತ್ವದಲ್ಲಿ ನೀತಿ ಆಯೋಗ ಈ ಸವಾರಿ ಇಂಡಿಯಾ ಎಲೆಕ್ಟ್ರಿಕ್ ಬಸ್ ಒಕ್ಕೂಟವನ್ನು ಪ್ರಾರಂಭಿಸಿದೆ. ಭಾರತದಲ್ಲಿ ಈ ಬಸ್ ಸೇವೆಗಳ ತಡೆರಹಿತ ಅಳವಡಿಕೆಯತ್ತ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಪಾಲುದಾರರ ಜ್ಞಾನವನ್ನು ಹಂಚಿಕೊಳ್ಳುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ರಾಯಲ್ ಗೋಲ್ಡ್ ಮೆಡಲ್ ಪುರಸ್ಕಾರ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ರಾಯಲ್ ಗೋಲ್ಡ್ ಮೆಡಲ್ ಅವಾರ್ಡ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್? ಇದರ ಉತ್ತರ ಆಪ್ಷನ್ 4 ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದೆ. ವಾಸ್ತು ವಿನ್ಯಾಸ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡಿರುವಂತಹ ದೇಶದ ಪ್ರಸಿದ್ಧ ವಾಸ್ತು ವಿನ್ಯಾಸಕ ಬಾಲಕೃಷ್ಣ ದೋಶಿ ಅವರು ಬ್ರಿಟನ್ನ ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಬ್ರಿಟಿಷ್ ಅಥವಾ RIBL ನೀಡುವಂತಹ ಪ್ರತಿಷ್ಠಿತ ರಾಯಲ್ ಗೋಲ್ಡ್ ಮೆಡಲ್ 2022 ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ನೀಡಲಾಗುವಂತಹ ವಿಶ್ವದ ಅತ್ಯುನ್ನತ ಗೌರವ ಇದಾಗಿದೆ. ಒನ್ಲೈನರ್ ಕರೆಂಟ್ ಅಫೇರ್ಸ್ಗಳು. ವಿಶ್ವ ಮಾನವ ಹಕ್ಕು ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಡಿಸೆಂಬರ್ 10ರಂದು. ರವೀಂದ್ರನಾಥ್ ಟ್ಯಾಗೋರ್ ಅವರ ಯಾವ ಕೃತಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ? ಗೀತಾಂಜಲಿ. ಡಿಸೆಂಬರ್ 10, 1913ರಂದು ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ವೈಜ್ಞಾನಿಕ ಹಾಗೂ ಕೈಗಾರಿಕಾ ಸಂಶೋಧನಾ ಸಮಿತಿ ಅಥವಾ CSIR ಇತ್ತೀಚೆಗೆ ಕರ್ನಾಟಕದ ಯಾವ ಸಿಹಿ ತಿನಿಸಿಗೆ ಮಾನ್ಯತೆಯನ್ನು ನೀಡಿದೆ? ಗೋಧಿ ಹುಗ್ಗಿ. 2021ರಲ್ಲಿ ಗೂಗಲ್ನಲ್ಲಿ ಅತಿ ಹೆಚ್ಚು ಹುಡುಕಲ್ಪಟ್ಟಂತಹ ಭಾರತೀಯ ಯಾರು? ನೀರಜ್ ಚೋಪ್ರಾ. ಇತ್ತೀಚೆಗೆ ಡಿಜಿಧನ್ ಪ್ರಶಸ್ತಿ ಪಡೆದ ಬ್ಯಾಂಕ್ ಯಾವುದು? ಕರ್ನಾಟಕ ಬ್ಯಾಂಕ್. ಪಾಸ್ 2013 ಕಾಯ್ದೆ ಯಾವುದಕ್ಕೆ ಸಂಬಂಧಿಸಿದೆ? ಉದ್ಯೋಗ ಸ್ಥಳದಲ್ಲಿ ಮಹಿಳೆಯರ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯ ತಡೆಯಲು ರಚನೆಯಾಗಿರುವಂತಹ ಕಾಯ್ದೆಯಾಗಿದೆ. ಇತ್ತೀಚೆಗೆ ಟಿರು ವೋಟಿಂಗ್ ಕಾರ್ಯಾಚರಣೆ ಯಾವ ರಾಜ್ಯದಲ್ಲಿ ನಡೆದಿದೆ? ನಾಗಾಲ್ಯಾಂಡ್ನ ಒಂದು ನಾಗರಿಕ ಹತ್ಯೆ. ಸುದ್ದಿಯಲ್ಲಿರುವಂತಹ ಝಾಂಗ್ ಜಾನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು? ಚೀನಾ ದೇಶದವರು, ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದವರು. ಇತ್ತೀಚಿನ ವಿಶ್ವ ಪ್ರತಿಭಾ ಶ್ರೇಯಾಂಕ ವರದಿಯಲ್ಲಿ ಅಥವಾ ವರ್ಲ್ಡ್ ಟ್ಯಾಲೆಂಟ್ ರ್ಯಾಂಕಿಂಗ್ ರಿಪೋರ್ಟ್ ಯಾವ ದೇಶವು ತನ್ನ ಅಗ್ರಸ್ಥಾನವನ್ನು ಉಳಿಸಿಕೊಂಡಿದೆ? ಸ್ವಿಟ್ಜರ್ಲ್ಯಾಂಡ್. ಕಾನ್ವೂಕ್ 2021-22 ಅಥವಾ ಕಾನ್ವೂಕ್ 2021-22 ರಾಷ್ಟ್ರೀಯ ಮಟ್ಟದ ವಿಚಾರಣಾ ಸಂಕಿರಣವನ್ನು ಯಾವ ಸಂಸ್ಥೆಯು ಪ್ರಾರಂಭಿಸಿದೆ? ನೀತಿ ಆಯೋಗ. ಭಾರತದ 47ನೇ ರಾಮ್ಸಾರ್ ತಾಣ ಯಾವುದು? ಉತ್ತರ ಪ್ರದೇಶದ ಹೈದರ್ಪುರ್. 2021ರ ವಿಶ್ವದ ಅತ್ಯಂತ ಮೌಲ್ಯಯುತವಾದ ಎಡ್ಟೆಕ್ ಕಂಪನಿ ಯಾವುದು? ಬೆಂಗಳೂರು ಮೂಲದ ಬೈಜೂಸ್. ನಿನ್ನೆ ಪ್ರಶ್ನೆಗಳ ಉತ್ತರಗಳು. ವಿಶ್ವದ ನಂಬರ್ 1 ಸಹಕಾರಿ ಸಂಸ್ಥೆ ಯಾವುದು? IFFCO. ವಿಶ್ವ ಮಲೇರಿಯಾ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ವಿಶ್ವ ಆರೋಗ್ಯ ಸಂಸ್ಥೆ. ನಿಮಗಾಗಿ ಪ್ರಶ್ನೆಗಳು. CSIR ಇತ್ತೀಚೆಗೆ ಕರ್ನಾಟಕದ ಯಾವ ಸಿಹಿ ತಿನಿಸಿಗೆ ಮಾನ್ಯತೆ ನೀಡಿದೆ? ಯುನಿಸೆಫ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇವೆರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀರಂತ. ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್, ಟೆಲಿಗ್ರಾಮ್ ಚಾನಲ್, ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಫೇಸ್ಬುಕ್ ಪೇಜ್ಗಳಿಗೆ ಇನ್ನೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸಿರುವಂತಹ ಒಂದು ನಂಬರನ್ನು ಸೇವ್ ಮಾಡಿಕೊಂಡು ಈ ನಂಬರ್ಗೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಖುದ್ದಾಗಿ ಮೆಸೇಜ್ ಮಾಡಿ. ಈ ನಂಬರ್ಗೆ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಿದವರಿಗೆ ಎಲ್ಲ ಚಾನಲ್ಗಳು, ಗ್ರೂಪ್ಗಳ ಲಿಂಕ್ಗಳನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು. ಅಲ್ಲಿಂದ ಉಚಿತವಾಗಿ ಜಾಯ್ನ್ ಆಗಿ. ಧನ್ಯವಾದ.